ಇದು ಬಾಗಲಕೋಟ್ ರಸ್ತೆಯಲ್ಲಿ ಬರುವ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ವಸತಿ ನಿಲಯದ ಆವರಣದ ಕಂಪೌಂಡ್ ಎಲ್ಲರೂ ಗಮನ ಹರಿಸಿ ನೋಡಿ. ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ, ಮಾನ್ಯ ಮಹಾನಗರ ಪಾಲಿಕೆಯ ಆಯುಕ್ತರಲ್ಲಿ ಕೂಡ ವಿನಂತಿ. ಕಂಪೌಂಡು ಇಲ್ಲಿಗೆ ಮುಗಿತು. ಇದು ನೋಡಿ, ಇಲ್ಲಿ ಇದು ಅಂಗಡಿ ಅತಿಕ್ರಮಣ, ಈ ಅಂಗಡಿ ಅತಿಕ್ರಮಣ, ಇಲ್ಲಿ ರಸ್ತೆ ಇಲ್ಲಿದೆ. ಇದು ಬಸವನಗರ ಬಸ್ ಸ್ಟಾಪ್. 12 ಮೀಟರ್ ರಸ್ತೆ ಇದ್ದಿದ್ದನ್ನು 10 ಫೂಟ್ ಮಾಡಿದ್ದಾರೆ. 10 ಫೂಟ್ ಎಲ್ಲ ಅತಿಕ್ರಮಣ. ಎಲ್ಲರೂ ಈ ಕಂಪೌಂಡ್ ಬಾಜು ಈ ಥರ ಅತಿಕ್ರಮಣ. ಐತಿಹಾಸಿಕ ಪ್ರವಾಸಿ ಸ್ಥಾನ ವಿಜಯಪುರದಲ್ಲಿ ಈ ಥರ ಅತಿಕ್ರಮಣವಾಗಿ ಅವ್ರಿಗೆ ಕಟ್ಟಡ ಕಟ್ಟಿಕೊಂಡು ಇರಲಿಕ್ಕೆ ಅವಕಾಶ ಕೊಡುವಂಥ ಯಾರೇ ಅಧಿಕಾರಿಗಳಿರಲಿ, ಯಾರೇ ಜನಪ್ರತಿನಿಧಿಗಳಿರಲಿ, ಅವ್ರಿಗೆ ಕಣ್ಣಿಗೆ ಕಾಣೋದಿಲ್ಲ. ವೋಟ್ ಬ್ಯಾಂಕ್ ರಾಜಕಾರಣ. ಇದನ್ನು ಮೊದಲು ನಿಲ್ಲಿಸಬೇಕು. ಮಾನ್ಯ ನಗರ ಶಾಸಕರಲ್ಲಿ ಕೂಡ ನಾವು ಕಳಕಳಿಯಿಂದ ಮನವಿ ಮಾಡಿಕೊಳ್ಳೋದು, ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಜಗದೀಶ್ ಸೂರ್ಯವಂಶಿ, ಇವರನ್ನು ಇವರು ಪಾಪ ಬಡವರು ಇರ್ಬೋದು, ಇವರಿಗೆ ಬೇರೆ ಕಡೆ ನೀವು ಇವರಿಗೆ ಇಲ್ಲಿ ಕಟ್ಟಲಿಕ್ಕೆ ಅವಕಾಶ ಕೊಟ್ಟಿದ್ರಿ, ಇವರಿಗೆ ಅನುಕೂಲ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರಿ. ಅದಕ್ಕಾಗಿ ಇವರನ್ನು ಬೇರೆ ಕಡೆ ಜಾಗ ಕೊಟ್ಟು ಇವರಿಗೆ ವ್ಯವಸ್ಥೆ ಮಾಡಿ, ಇವ್ರಿಗೆ ಇರಲಿಕ್ಕೆ ವ್ಯವಸ್ಥೆ ಮಾಡಿ, ಈ ಅತಿಕ್ರಮಣ ಆಗಿರುವಂಥ ರಸ್ತೆ ಅಗಲೀಕರಣಕ್ಕಾಗಿ ಬಸವನಗರ ಒಳಗೆ ಹೋಗ್ಲಿಕ್ಕೆ ಅವ್ರಿಗೆ ರಸ್ತೆನೇ ಇಲ್ಲ, ಬರಲಿಕ್ಕೆ ರಸ್ತೆ ಇಲ್ಲ. ನೋಡಿ, ಬರೀ 10 ಫೂಟ್ ರಸ್ತೆ ಇದೆ. ಗೊತ್ತು ಇಲ್ಲದ ಹಾಗೆ ವರ್ತಿಸ್ತಿರುವ ಅಧಿಕಾರಿ ವರ್ಗ, ಜನಪ್ರತಿನಿಧಿಗಳು ವರ್ತಿಸ್ತಿರೋದು ನೋಡ್ತಿದ್ರೆ ಬಹಳ ಅಂದರೆ ಬಹಳ ಬೇಜಾರಾಗ್ತಿದೆ. ಅದಕ್ಕಾಗಿ ತಕ್ಷಣವೇ ತಾವು ಜಾಗೃತರಾಗಿ ಸದರಿ ಅತಿಕ್ರಮಣ ಆಗಿರುವ ಮನೆಗಳನ್ನು ಬೇರೆ ಕಡೆ ಅವ್ರಿಗೆ ಜಾಗ ಕೊಟ್ಟು ವ್ಯವಸ್ಥೆ ಮಾಡಿ ತಕ್ಷಣ ತೆರವುಗೊಳಿಸಿ ಸುಂದರವಾದಂಥ ನಗರವನ್ನಾಗಿ ಮಾಡಲು, ಪ್ರವಾಸಿ ಸ್ಥಾನ ಇರುವ ವಿಜಯಪುರವನ್ನು ಸುಂದರ ನಗರವನ್ನಾಗಿ ರೂಪಿಸಲು ದಿಟ್ಟ ಕ್ರಮ ತೆಗೆದುಕೊಳ್ಳಬೇಕೆಂದು ಮಾನ್ಯ ನಗರ ಶಾಸಕರಲ್ಲಿಯೂ, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿಯೂ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಲ್ಲಿಯೂ ನಮ್ಮ ಸಂಘಟನೆ ವತಿಯಿಂದ ಒತ್ತಾಯಿಸುತ್ತೇವೆ. ತಾವು ನಮ್ಮ ಮನವಿಗೆ ಗಣನೆಗೆ ತೆಗೆದುಕೊಳ್ಳದಿದ್ದರೆ ಉಗ್ರವಾದ ಹೋರಾಟಗಳನ್ನು ಮಾಡಿ